ಕುಕ್ಕೆಯಿಂದ ಧರ್ಮಸ್ಥಳಕ್ಕೆ ಬರುವಾಗ ಕೆಲವೊಂದು ವಿಷಯಗಳನ್ನ ನೋಡಿ ನನಗೆ ಶಾಕ್ ಆಯ್ತು. ನೀವು ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಈ ತರ ಥಿಕ್ ಫಾರೆಸ್ಟ್ ಅಲ್ಲಿ ಅಲ್ಲಿ ಸ್ಕೂಲ್ ಹುಡುಗರು ಇಳ್ಕೊಂತಿದ್ದಾರೆ. ರಾತ್ರಿ ಆದ್ರೆ ಎಂತವ್ರಿಗೂ ಭಯ ಬೀಳಿಸುವಂತ ಈ ಒಂದು ಘಾಟ್ ಜರ್ನಿ. ಹೇ ಗೈಸ್, ಕುಕ್ಕೆ ಆದ್ಮೇಲೆ ನಾನು ಮತ್ತೆ ಬ್ಯಾಕ್ ಟು ಹೊಸಪೇಟೆಗೆ ಹೋಗ್ಬೇಕಾಯ್ತು. ಸೊ ಹಂಗಾಗಿ ನಾನು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದಿಂದ ಬಸ್ ಕ್ಯಾಚ್ ಮಾಡ್ಬೇಕಾಯ್ತು. ಇಲ್ಲಿರುವಂತ KSRTC ಬಸ್ ಹತ್ಕೊಂಡು ಟ್ರಾವೆಲ್ ಮಾಡ್ತಾ ಹೋಗ್ತಿರೋ ನಾನು ಕೆಲವೊಂದು ವಿಷಯಗಳನ್ನ ಅಬ್ಸರ್ವ್ ಮಾಡಿದೆ. ಯಾಕಂತಂದ್ರೆ ಈ ಒಂದು ಥಿಕ್ ಫಾರೆಸ್ಟ್ ಅಲ್ಲಿ ಅಲ್ಲೆಲ್ಲಿ ಇರುವಂತ ಒಂದೆರಡು ಮನೆಗಳು, ಊರ್ ಬಂತು ಅಂತ ಹೇಳಿ ಅಲ್ಲೆಲ್ಲಿ ಇಳಿಯುವಂತ ಸ್ಕೂಲ್ ಸ್ಟೂಡೆಂಟ್ಸ್, ಇದೆಲ್ಲ ನೋಡಿದ್ರೆ ನನಗೆ ತಲೆನೇ ಕೆಟ್ಟು ಹೋಯ್ತು. ಯಾಕಂತಂದ್ರೆ ಈ ಒಂದು ಥಿಕ್ ಫಾರೆಸ್ಟ್ ಅಲ್ಲಿ 1 ಕಿಲೋಮೀಟರ್ 2 ಕಿಲೋಮೀಟರ್ ಒಂದು ಮನೆ ಇದಾವೆ. ಈ ಒಂದು ಇದ್ರಲ್ಲಿನೂ ಸ್ಕೂಲ್ ಸ್ಟೂಡೆಂಟ್ಸ್ ಅಷ್ಟು ಧೈರ್ಯವಾಗಿ ಹೋಗಿ ಬರ್ತಿದಾರೆ ಅಂತಂದ್ರೆ ಅಲ್ಲಿರುವಂತ ಪೇರೆಂಟ್ಸ್ ಅವ್ರಿಗೆ ಯಾವ ತರ ಧೈರ್ಯ ತುಂಬುತ್ತಿದ್ದಾರೆ ಅನ್ನೋದು ನನಗೆ ಒಂದು ಕ್ವಶನ್ ಮಾರ್ಕ್. ಮಲೆನಾಡಿನ ಜನ ಯಾರಾದ್ರೂ ಈ ಒಂದು ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ನೀವು ಯಾವ ತರ ನಿಮ್ಮ ಒಂದು ಮಕ್ಕಳಿಗೆ ಧೈರ್ಯ ತುಂಬ್ತಿರಂತ. ಧರ್ಮಸ್ಥಳಕ್ಕೆ ಬಂದು KSRTC ಬಸ್ ಹತ್ಕೊಂಡೆ, ನೋಡಿದ್ರೆ ಫುಲ್ ಜನ. ಯಾಕಂತಂದ್ರೆ ಆಧಾರ್ ಕಾರ್ಡ್ ಎಫೆಕ್ಟ್ ಆತರ ಇದೆ. ಆದ್ರೆ ನನಗೆ ಯಾವ ಎಫೆಕ್ಟ್ ಇಲ್ಲ, ಯಾಕಂತಂದ್ರೆ ನಾನು ಆಲ್ರೆಡಿ ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ದೆ. ಎಲ್ಲ ನೋಡ್ತಾ ಕೂತಿರೋ ನನಗೆ ಸಡನ್ ಆಗಿ ಗಾಬರಿ ಆಯ್ತು. ಗಾಬರಿ ಅಂತ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನೈಟ್ ಟೈಮ್ ಅಲ್ಲಿ ಘಾಟ್ ಸೆಕ್ಷನ್ ಅಲ್ಲಿ ಯಾವ ತರ ಇರುತ್ತೆ ಅಂತಂದ್ರೆ ಜರ್ನಿ ಆಪೋಸಿಟ್ ಇರುವಂತ ಗುಡ್ಡ ಬೆಟ್ಟಗಳು ನಮ್ಮ ಮೇಲೆ ಬಿದ್ದಂಗ ಆಗುತ್ತೆ. ಇಲ್ಲಂತಾರೆ ನಾವು ಕೂತಿರೋ ಬಸ್ ಹೋಗಿ ಆಪೋಸಿಟ್ ಗುದ್ದಿದಂಗ ಆಗುತ್ತೆ. ಈ ಒಂದು ರೂಟ್ ಅಲ್ಲಿ ಯಾರಾದ್ರೂ ಹೊಸದಾಗಿ ಟ್ರಾವೆಲ್ ಮಾಡ್ತಿದ್ರೆ ಅವ್ರಂತ ಆಮ್ಲೆಟ್ ಹಾಕೋದಂತ ಪಕ್ಕ. ಈ ಒಂದು ಜರ್ನಿ ಇನ್ನು ಡೇ ಟೈಮ್ ಅಲ್ಲಿ ಮಾಡಿದ್ರೆ ಬೇರೆ ಲೆವೆಲ್ಗೆ ಅಂತಾನೆ ಹೇಳ್ಬೋದು. ಇದೆಲ್ಲ ನೋಡ್ತಾ ಫೈನಲ್ ಆಗಿ ನಾನು ಹೊಸಪೇಟೆಗೆ ಮಾರ್ನಿಂಗ್ ರೀಚ್ ಆದೆ 5:30ಗೆ. ಇದೇ ತರ ವಿಡಿಯೋಸ್ಗೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಆಮೇಲೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.